ಕರೆಂಟ್ ಅಂತ ಹೇಳ್ಯಾರ್ರಿ ಸರ್ ನಮ್ಗ್ ಗೊತ್ತಾಗಿಲ್ರಿ. ಈಗ 2-3 ದಿನದಿಂದ ಫೋನ್ಯಾಗ ನೋಡ್ರಿ ಆಕಿಗೆ ಲವ್ ಸ್ಟೋರಿ ಸಿಕ್ಬಿಟ್ರಿ. ಇಬ್ಬರದು ಮಾತಾಡಿದ್ದು ಮೆಸೇಜ್ ಫೋಟೋ ಫೋನ್ಯಾಗ ನೋಡಿ ಅವಾಗ ನನ್ ಮಗ ಕೊಲೆ ಮಾಡ್ಯಾರ. ನನ್ ಮಗಗ್ ನ್ಯಾಯ ಬೇಕ್ರಿ, ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ ಸರ್. ಅವ್ರ ನ್ಯಾಯ ಕೊಡ್ತಾರ ಅನ್ನೋ ಭರವಸೆ ನಮಗ ಐತ್ರಿ, ಕೊಡ್ತಾರ. ಅವ್ರ ನಾವ್ ಬಂದಿದ್ದೇವ್ರಿ, ನಾವ್ ಬಡ್ರದೇವ್ರಿ, ನಮಗೆ ನಮ್ಮಂದ ನ್ಯಾಯ ಕೊಡ್ಬೇಕು. ದಲಿತ ಸಮಾಜದ ಹುಡುಗ, ಒಬ್ಬ ಬಡ್ರು ಹುಡುಗ, ಒಬ್ಬ ಅಮಾಯಕ ಹುಡುಗನ್ಗೆ ಈ ರೀತಿ ಕೊಲ್ತಾರ ಅಂದ್ರ ಅವರು ಹೆಂಗಾರ ಅವ್ರಿಗೆ ಮನಸ್ಸಾಗಿರ್ಬೇಕು. ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟ ದಲಿತ ಸಂಘಟನೆದವರು ಹೋರಾಟ ಮಾಡ್ತಾರ, ಅವ್ರಿಗೊಂದು ಮನವಿ ಮಾಡ್ಕೊತೀನಿ ನಿಮ್ಮ ಮಾಧ್ಯಮ ಮುಖಾಂತರ. ಇಂತ ಬಡ್ರಿಗೆ ಅನ್ಯಾಯ ಆಗದ, ಇವ್ರ ಎಲ್ಲರಿಗೆ ಸಪೋರ್ಟ್ ಮಾಡ್ರಿ. दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। ನಮಸ್ತೆ ರೀ, ನಾವ್ SP ಆಫೀಸ್ ಕಂಪ್ಲೇಂಟ್ ಕೊಡಾಕ್ ಬಂದೇವ್ರಿ. ನಮ್ ಮಗನ್ ಕೊಲೆ ಆಗೈತ್ರಿ. ನಮಗ 6 ತಾರೀಕ್ರಿ, 6 ತಾರೀಕ್ ಕೆಲ್ಸಕ್ ಹೋಗಿದ್ರಿ. ಕೆಲ್ಸಕ್ ಕರ್ಸ್ಕೊಂಡ್ರಿ ಅವ್ರಿ. ಕೆಲ್ಸಕ್ ಕರ್ಸ್ಕೊಂಡ ಕೊಲೆ ಮಾಡಿ ಕರೆಂಟ್ ಹತ್ತಂದ್ ಹೇಳ್ಬಿಟ್ಟಾರ್ರಿ. ನಾವ್ ಅದನ್ನ ನಂಬಿ ಸುಮ್ ಕೂತೇವ್ರಿ. ಮುಂದೆ 2-3 ದಿನದಾಗ ಫೋನ್ ತಗ ನೋಡೋಣ ಪ್ರೀತಿ ಲವ್ ಸಿಕ್ಬಿಟ್ಟೈತ್ರಿ. ಸಿಕ್ಬಿಡೋಣ ಆಮೇಲೆ ಕೊಲೆ ಮಾಡಾರತ್ತ ನಾವ್ ಕಂಪ್ಲೇಂಟ್ ಕೊಡಾಕ್ ಬಂದೇವ್ರಿ. ಇದು ಕನ್ನಂಬಡಿ ಏರಿಯಾದಾಗ್ರಿ ಸರ್. ನಾವ್ ಕೊಟ್ಲಿಗೆ ಅವ್ರಿ. ಕನ್ನಂಬಡಿ ಹತ್ತನೇ ತಾಲೂಕದಾಗ ಬರ್ತೈತ್ರಿ. ಅದು ಕನ್ಮಡಿದಿಂದ 9 ಕಿಲೋಮೀಟರ್. ಆಕಾಶ ಬಜಿ ಅಂತಾರಿ. ಹೆಂಗೈತ್ರಿ ಅದು, ಏನಾಯ್ತು? ಅವ್ರು ಕೂಡ ಕೆಲ್ಸಕ್ ಹೋಗಿದ್ರಿ ಸರ್. 2 ವರ್ಷ ದಿನ ಸಾಲಿಗೆ ಹೋಗಿದ್ರಿ ಕಾಲೇಜ್ಗ್ರಿ. ಅವ್ರ ಸಂಗಾಟ ರೀ ಅಂತ ಕಾಲೇಜ್ಗೆ ಹೋಗಿದ್ರಿ. ಆಮೇಲೆ ಅವ್ರು ಯಾವಾಗ ಖಾಲಿ ಇದ್ದಾಗ ಕೆಲ್ಸಕ್ ಕರ್ಸ್ಕೊತಿದ್ರಿ. ಕೆಲ್ಸಕ್ ಕರ್ಸ್ಕೊತ ನಾವ್ ಕೆಲ್ಸಕ್ ಹೋಗ್ತಿದ್ರಿ. ಅವ್ರು ಒಳಗೊಂದೊಂದ್ ಟೈಮಿಂಗ್ದಾಗ ಅವ್ರಲ್ಲಿ ಅವ ಹಿಂಗ ವಸ್ತಿನೂ ಇರ್ತಿದ್ರಿ. ಆಮೇಲೆ ಅವ ಕೆಲ್ಸಕ್ ಅಂತ ವಿಶ್ವಾಸಕ್ಕಾಗಿ ಕರೆಯನ ಹೋಗ್ಯಾನ್ರಿ. ಆಮೇಲೆ ಜನವರಿ 6 ತಾರೀಕ್ ದಿವ್ಸ ತೊಗರಿ ಗೊಳೆ ಹಾಕುತೈತಪ್ಪ ಅಂತಂದ್ ಕರ್ಸ್ಕೊಂಡಾರಿ. ಕರ್ಸ್ಕೊಂಡ್ ಮ್ಯಾಲ ಈ 8:00 ಹೋಗ್ಯಾನ್ರಿ ಮನೆಯಿಂದ. 11 ಗಂಟೆಗೆ ಏನೈತ್ರಲ್ಲ ನಿಮಗ ಕರೆಂಟ್ ಅಂತ ಹೇಳ್ಯಾರ್ರಿ ಸರ್ ನಮ್ಗ್ ಗೊತ್ತಾಗಿಲ್ರಿ. ಈಗ 2-3 ದಿನದಿಂದ ಫೋನ್ಯಾಗ ನೋಡ್ರಿ ಆಕಿಗೆ ಲವ್ ಸ್ಟೋರಿ ಸಿಕ್ಬಿಟ್ರಿ. ಇಬ್ಬರದು ಮಾತಾಡಿದ್ದು ಮೆಸೇಜ್ ಫೋಟೋ ಫೋನ್ಯಾಗ ನೋಡಿ ಅವಾಗ ನನ್ ಮಗ ಕೊಲೆ ಮಾಡ್ಯಾರ. ನಾ ಹಾಳಾಗ್ತೇನ್ರಿ ಸರ್. ನನ್ ಮಗಗ್ ನ್ಯಾಯ ಬೇಕ್ರಿ, ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ ಸರ್. ಅವಾಗ ಪೊಲೀಸರು ಕಂಪ್ಲೇಂಟ್ ಆಗಿದ್ದಲ್ಲ? ಕರೆಂಟ್ ಹತ್ತ ನಂಬದೇವ್ರಿ ಸರ್. ಸರ್ ನಾವ್ ಕರೆಂಟ್ ಏನು ನಮಗ್ ಸುಳು ಗೊತ್ತೇ ಇಲ್ಲ. ನನ್ನ ಕರೆಂಟ್ ಹತ್ತ ನಂಬಿ ನಾವ್ ಗಪ್ ಕೂತೇವ್ರಿ ಸರ್. ಈಕೆ ಫೋನ್ ತೋರ್ಸಿದ್ರ ಫೋಟೋ ನೋಡಿ ಬಾಳ ಅಳತಾಳತಳಿ ಫೋನ್ ಮುಚ್ಚಿಟ್ಟಿದೇವ್ರಿ. ನನ್ ಮಗನ್ ಜೀವ ಬಾಳ ನೆನ್ಸತೈತಿ. ನಾ ಫೋಟೋದಾಗ ನೋಡ್ತೀನಿ ಅಂತೇಳಿ ಫೋನ್ ತಕೊಂಡ್ರಿ ಸರ್. ಅದನ್ನ ನೋಡ್ಕೊಂಡ್ ಸರ್ಸ್ಕೊಂಡ್ ಕುಂದ್ರೋಟ್ಲೆ ಮೆಸೇಜ್ ಮನ್ಯಾಗ ಒಂದ್ ಹುಡುಗಿ ಓದೋದೈತಿ. ಇದ್ ಎದ್ರದ್ ಏನಾರ ಐತಿ ನೋಡ್ಲೇನೆ ಅದಕ್ಕೆ ಏನಂದ್ರ ಇದ್ರ ಒಳಗ ಅಕ್ಕಿದು ಮಾತಾಡಿದ ಮೆಸೇಜ್, ಇವಂದು ಮೆಸೇಜ್ ಐತಿ, ಇಬ್ಬರದು ಫೋಟೋ ಐತಿ. ಆಕಿ ಬಾಳ ಹೇಳಲ್ಲ, ಇದನ್ನ ಒಯ್ದು ಇದನ್ನ ತೋರ್ಸು, ಇದ್ರ ಮ್ಯಾಗ ಆಗ್ತೈತಿ ಹೇಳನ ಆಕಿಗೆ ಸಂಶಯ ಬಂದ್ ಕೊಡ್ಲಾಕ ಅಲ್ಲಿಂದ ಅದಕ್ಕೆ SP ಆಫೀಸ್ಗೆ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು ಬಂದವ್ರು. ಇಲ್ಲ ಬಂದ್ರ ಅವ್ರ ಯಾರ್ಯಾರು ಹೊಡೆದಾರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ. ನನ್ ಮಗಗ್ ನ್ಯಾಯ ಸಿಗ್ಬೇಕ್ರಿ. ಫೋನ್ ಹಚ್ಚಾರಾಗ 6:30 ಗಂಟೆಗೊಮ್ಮೆ ಹೇಳ್ಯಾರ್ರಿ ಕೆಲ್ಸಕ್ ಬಾ ಅಂತೇಳಿ. ಮತ್ತ ಟಿಫನ್ ಮಾಡಾಗೊಂದ್ ಫೋನ್ ಹಚ್ಚಾರಿ. ಟಿಫನ್ ಟಿಫನ್ ಮಾಡಾತೀನಿ, ಆಯ್ತು ಬಂದೇರಿ, ಟೈಮ್ ಆಗೈತೆ ಅಣ್ಣ. ಆಕಾಶ್ ಟಿಫನ್ ಬೇಡ ಏನು ಬೇಡ, ನೀ ಹಂಗೆ ಬಾ, ನಾವೆಲ್ಲಾ ತಗೊಂಡೈತಿ. ಅವನಿಗೆ ಆಯ್ತ್ರಿ ಅಣ್ಣ ಹಂಗೆ ಬರ್ತೀನಿ ಅಂತ ಟಿಫನ್ ಮಾಡಿದ್ ಕುರ್ಚಿ ಮ್ಯಾಗಿತ್ ಹಂಗೆ ಹೋಗ್ಬಿಟ್ಟನ್ರಿ ಸರ್. 11 ಗಂಟೆಕ ಹುಡುಗಿ ಅನ್ನ ಏನಾಯ್ತ್ರಿ, 11 ಗಂಟೆಕ ನಿಮ್ ಆಕಾಶ ಕರೆಂಟ್ ಹತ್ತೈತಿ ಗಪ್ಪ ಬಿದ್ದಾನ ಅಂತ ಹೇಳಿದ್ರಿ. ಹೆಂಗ್ರಿ ಅನ್ನಾರಿ, ಹೆಂಗ್ರಿ ಅನ್ನಾನ. ಇಲ್ರಿ ಕಾಕು ನೀವ ಬರ್ತೀರಿ, ನಾ ಗಾಡಿ ತಗೊಂಡ್ ಕರ್ಯಾಕ್ ಬಂದ್ರ ಕೇಳಿದ್ರಿ. ಬರ್ರಿ ನೀವ್ ಗಾಡಿ ತಗೊಂಡ್ ನಾವ್ ಗಾಡಿ ಅಲ್ಲಿ ಇದ್ರ ಜೊತೆ ಅಂತ ನಾವ್ ಕಬ್ ತುಳ್ಯಾಕ ಕೆಲ್ಸಕ್ ಹೋಗ್ಯಾವ್ರಿ ಸರ್. ನಾವ್ ಬಡ್ತಾನ್ ಬಾಳ್ರಿ. ನಮ್ಗ್ ದಿನ ನಾವ್ ಧೂಳ್ ತಿನ್ನಲ್ದ ಹೊಡ್ ತುಂಬಲ್ರಿ. ನಮ್ದಂದ್ರ ಹಿಂದ್ ಏನು ಇಲ್ರಿ. ಹಂಗ ನಾ ಕಾರ್ ಗಾಡಿ ತಗೊಂಡ್ ಬರ್ತೀನಿ ಕಾಕು ನೀನ್ ಕರ್ಯಾಕತ್ತೇಳಿ ಅವ ಅಂದ್ರೆ ಹುಡುಗಿ ಅಂದ್ರ ರಾಜುರಿ. ಅಣ್ಣ ಆಯ್ತಪ್ಪ ಬಂದೆ ಅಣ್ಣ. ಅಲ್ಲಿ ಹೋದ ಗಜ್ಗಿನೇ ನಾವ್ ಅಲ್ಲಿ ಒಯ್ದು ಹುಡುಗಗ್ ಏನ್ ಹಾಕ್ಯಾರ್ಲಿ ಅಲ್ಲಿ ಒಯ್ದ್ ನಮಗ್ ಬಿಟ್ಟದ್ರಿ. ಅವಾಗ ನೀನ್ ಫೋನ್ ತಗೋತಾಳ ಆಕಿ ಕೈಯಾಗ ಕೊಟ್ಟ ಆಕಿ ಏನ್ ಮಾಡ್ರಿ ಚಕ್ರ ಬಂದ ಹುಡುಗನ್ ನೋಡಿ ಬಿಟ್ಟಿನ್ರಿ. ಮುಂದ 6 ಗಂಟೆಗೆ ಏನೈತ್ರಲ್ಲ ಪೋಸ್ಟ್ ಮಿಟಕ್ ಒಯ್ದ್ರಿ. ಪೋಸ್ಟ್ ಮಿಟ್ ಮಾಡ್ಲಿಲ್ರಿ. 2 ತಾಸು ಒಳಗೆ ಹಾಕಿ ವೇಟ್ ಮಾಡಿ ಹಂಗ ಅರ್ಬಿ ಸುತ್ತಿ ಕೊಟ್ರಿ ಸರ್. ಅಲ್ಲಿ ಏನೋ ಇದನ್ ಮುಂದ್ ಮ್ಯಾಗ ನಮ್ಮಲ್ಲಿ ಸುಡುದ್ರಾಗ ನೋಡಿದ್ರ ತಗದಾಗ ಏನು ಇದಕ್ ಟಚ್ ಮಾಡಿಲ್ಲ, ಏನು ಇಲ್ಲ. ಇದು ಏನೈತೆ ಏನೋ ಇದನ್ನ ವಾಪಸ್ ಕೊಟ್ಟಾರ್ದೆ ಹಂಗೆ ಹಚ್ಚಿ ಬಿಟ್ಟಿದ್ರಿ ಬೆಂಕಿ. ಮಣ್ಣ್ ಇಲ್ರಿ ಬೆಂಕಿ ಹೇಳಿದ್ರಿ ಅವ್ರು ಸುಟ್ ಬಿಟ್ಟವ್ರಿ ಸರ್. ಇದು ಜನವರಿ 6 ತಾರೀಕ್ರಿ.
ಕರೆಂಟ್ ಅಂತ ಹೇಳಿ ನಾ ಬೇವ್ರಿ. ಹಾ ಇದೇ ಜನವರಿ ಸರ್. ಅವಾಗ ನಮಗ್ ಏನು ಅರಿಯೋದಿಲ್ರಿ ಕರೆಂಟ್ ಅನ್ನ ನಾವ್ ನಂಬದೇವ್ರಿ ಸರ್. ಈ ಫೋನ್ಯಾಗ ನೋಡಿ ನಮಗ್ ಡೌಟ್ ಆಗೈತ್ರಿ ಸರ್, ಇದಕ್ಕೆ ಹೆಂಗ್ ಮಾಡ್ತೀರಿ ನೋಡಿ. ಎರಡ್ ಮೂರ್ ದಿನದಾಗನೇ ನೋಡೇವ್ರಿ ಲವ್ ಸ್ಟೋರಿ ಸಿಕ್ಕದ್ರಿ ಸರ್. ಜಾತಿ ಭೇದ ಮಾಡಿ ಹೊಡೆದಾರ ನಮಗ್ ಸಂಶಯ ಬಂದ್ ನಾವ್ ಕಂಪ್ಲೇಂಟ್ ಕೊಡಕ್ ಬಂದೇವ್ರಿ ಸರ್. ಇಷ್ಟೆಲ್ಲ ಐತಿ ಅಂದ್ರೆ ಇವ್ರದಿಂದ ಆಗಿರ್ಬೇಕನ್ನಂಗ್ ನಮ್ಗ್ ಐತ್ರಿ ಸರ್. ಈಗ ಇವ್ರೆಲ್ಲಾ ಹುಡುಗರು ಅದೇ ಕಾಲೇಜಕ್ ಹೋಗಿದ್ರಿ, ಅವ್ರೆಲ್ಲ ಇವ್ ಕೆಲ್ಸಕ್ ಹೋಗಿದ್ರಿ. ಹಂಗಾಗಿ ಅವ್ರು ಏನು ನಮಗ್ ಹೇಳಿಲ್ರಿ, ಇವ್ರು ಏನು ಹೇಳಿಲ್ಲ. ಕೆಲ್ಸಕ್ ಕರ್ಸ್ಕೊಂಡ ಅವ್ನಿಗ್ ಬಡದ್ ಕರೆಂಟ್ ಮ್ಯಾಗ ಹಾಕ್ಯಾರಿ ಸರ್. 14ನೇ ಸಾಲಿಗೆ ಬರ್ತಿದ್ರಿ ಸರ್. ಸೆಕೆಂಡ್ ಬಿ ಸಾಲಿ ಕಲ್ತಾನ್ರಿ ಸರ್. ಎಲ್ಲಾ ಕಡೆ ಪೇಪರ್ ಅಪ್ಲಿಕೇಶನ್ ಹಾಕ್ಯಾನ್ರಿ. ಒಂದ್ 3 ದಿವಸಿಗೆ ಪೊಲೀಸ್ ಅರ್ಜಿ ಪಾಸ್ ಆಗಿ ಬಂದಾನ ಅಂತ ಹೇಳಿ ಪಾಸ್ ಆಗಿ ಬಂದ ಫೋನಿಗೆ ಮೆಸೇಜ್ ಬಂದ. ಯಾರು ಅವ್ರ ಮೇಲೆ ಮನ್ಯಾಂದ ಎಲ್ಲ ಹಿಂಗ್ ಸಿಕ್ಕತ್ತೆ ಅಂದ್ರ ಅವ್ರು ಮಾಡಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ಏನ್ ಗ್ಯಾರಂಟಿ ರೀ? ಅವ್ರ ಕೂಡ 2 ವರ್ಷ ಕೆಲ್ಸಕ್ ಅದಾನ್ರಿ. ಹುಡುಗರು ಕೂಡ ಕೆಲ್ಸಕ್ಕಾದ್ರ ಅವ್ರ ಕರ್ಕೊಂಡ್ ಹೋಗ್ಯಾರಿ. ಮತ್ ಮುಂದ ಅವ್ರ ಕೆಲ್ಸಕ್ ಕರ್ಕೊಂಡ್ ಹೋಗ್ಯಾರಿ. ಅವ್ರಿ ಸತ್ತಾನ ಸುದ್ದಿ ತಿಳಿಸಿದವ್ರು ಅವ್ರಿ. ಅವ್ರ ಮೊಬೈಲ್ ಕೊಟ್ಟವ್ರು ಅವ್ರಿ ಸರ್. ಅವ್ರ ಮೊಬೈಲ್ ಕೊಟ್ಟವ್ರು ಅವ್ರಿ ಸರ್. ಬಾಳ ಅನ್ಯಾಯ ಮಾಡ್ಯಾರ. ಇನ್ನ ಆಗ್ಯಾವ್ರಿ ಸರ್, ಆಗ್ಯಾವ್ರಿ. ಭೇಟಿಯಾಗಿ ಬಂದವ್ರಿ ಇದನ್ ಕೊಟ್ಟಾರ್ರಿ. ಹಾ ರೀ ಕೊಟ್ಟಾವ್ರಿ. ಅವ್ರ ನಮಗ್ ನ್ಯಾಯ ಕೊಡ್ತಾರತ್ ಬಂದವ್ರಿ. ಅವ್ರ ನ್ಯಾಯ ಕೊಡ್ತಾರ ಅನ್ನೋ ಭರವಸೆ ನಮಗ್ ಐತ್ರಿ. ಕೊಡ್ತಾರತ್ ಅವ್ರ ನಾವ್ ಬಂದಿದ್ದೇವ್ರಿ, ನಾವ್ ಕೊಟ್ಟಿದ್ದೇವ್ರಿ. ನಮಗೆ ಮುಂದೆ ನ್ಯಾಯ ಕೊಡ್ಬೇಕು. ಮುಂಜಾನೆ ಕರ್ಸದವ್ರಿ ಸುನಿಲ್ ಬಿರಾದಾರಿ ಅಂತ ಸತ್ತಿಂದ ಸತ್ತನ ತಿಳಿದವ ರಾಜು ಬಿರಾದಾರಿ. ಇದು ಕಣ್ಮುಡಿ ಏರಕಾಗೈತ್ರಿ. ಹೊಲ್ದಾಗ್ರಿ ಸರ್. ಪೂರ್ತಿ ಹೊಲ್ದಾಗ ಒಯ್ದ ಅವ್ನ ಎಲ್ಲಾ ಹಿಂಗ್ ಇದನ್ ಮಾಡಿ ಹೊಡ್ದ ಹಾಕದಾಗ ನಮ್ಗ ಆಮೇಲೆ ಫೋನ್ ಹಚ್ಚಾರಿ ಸರ್. ಕರೆಂಟ್ ಹತ್ತಿ ಗಪ್ಪ ಆಗ್ಯಾನ. ಅವ್ ಹೆಂಗೋ ಏನೋ ಗೊತ್ತಿಲ್ಲ ನಮ್ಗೂ, ನಾವು ಇದ್ದಿದ್ದಿಲ್ಲ. ಅವ್ ಕರೆಂಟ್ ಹತ್ ಕ್ಲಾಸ್ ಆಗ್ಯಾನ ಅಂತ ಹೇಳಿಬಿಟ್ಟಾರಿ. ನಮ್ ಹೇಳಿ ಅವ್ರ ಕಾರ ಗಾಡಿ ತಗೊಂಡ್ ಕರಾಕ್ ಬಂದಾರ. ನಿಮ್ ಆಕಾಶ ಹಿಂಗ ಆಗೈತೆ ಸರ್. ನಮ್ಮ ಮಗಗ್ ನ್ಯಾಯ ಕೊಡ್ರಿ. ನಾವ್ರಿ ಸರ್ 20 ವರ್ಷ ಸರ್. ಎಲ್ಲಾ ಮಗ ಭಾಷೆನೆ ಐತಿ. ಎಲ್ಲ ಅವನ ನೋಡ್ಕೊತ ದೊಡ್ಡ ಮಗ ಮಾಡ್ಬೇಕು. ಒಂದ್ ಜಿರಾಕ್ಸ್ ಸೆಟ್ ಹೊಡಿದ್ ನನ್ಗ್ ಗೊತ್ತಿದ್ದಿಲ್ರಿ. ನನ್ನ ಮಗ ಸಾಲಿ ಕಲ್ಸಿನ್ರಿ. ಪಾಕ ಬೈಟಂಗಿ ಮಾಡಿ ಮಗನ ಸಾಲಿ ಕಲ್ಸಿನ್ರಿ. ನನ್ನ ಮಗನ ಮೋಸ ಮಾಡ್ರಿ. ನಿಮಗೆ ಅನುಸೂಳನ್ನ ಹತ್ತ ಕೊಡ್ಲಿಲ್ರಿ. ನಾವ್ರಿ ಅವ್ರ ಹೆಂಗ ಹೇಳ್ತಾರ ಹಂಗ ಕೇಳಿ ನಾವ್ ಈಗ ನಾವ್ ಫೋನ್ ಬಡ್ಕೊಂಡಿದ್ದೇವ್ರಿ ಸರ್. 2-3 ದಿನದಾಗ ಲವ್ ಸ್ಟೋರಿ ಸಿಕ್ಕೈತ್ರಿ ಸರ್. ನಾವ್ ಈಕಿ ನೋಡಿ ಎದಿ ಬಡ್ಕೋತಾಳ. ಬರೇ ಫೋಟೋ ನೋಡಿ ಬಾಳ ಅಳತಾಳತಳಿ ಫೋನ್ ಮುಚ್ಚಿಕೊಂಡವ್ರಿ. ಈಗ ನನ್ ಮಗನ್ ಜೀವನ ನೆನ್ಸಾಕ್ತೈತಿ. ನಾ ಫೋನ್ ನೋಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ಓಪನ್ ಮಾಡೋಟ್ಲಿ ಅದು ಸಿಕ್ಕತ್ರಿ. ಲವ್ ಸ್ಟೋರಿ ಹೋಗಿದ್ರಿ ಅವ್ರ ಕೊಟ್ಟಾರ್ರಿ ಫೋನ್. ಕ್ಲಾಸ್ ಆದಾಗ ಈಕಿ ಕೈಯಾಗ ಕೊಟ್ಟಾರಿ. ತಾಯಿ ಕೊಟ್ಟಾರ್ರಿ ಸರ್ ಫೋನ್. ನಿನ್ ಮಗನ್ ಫೋನ್ ತಗೊಂಡ್ ಮಾತಾಡಿಕೆ ಕೈಯಾಗ ಕೊಟ್ಟಾರ. ನನ್ನ ಹೆಸರು ಶೋಭಾ ಭಜಂತ್ರಿ ರೀ. ಇವ್ರ ಅಕ್ರಿ ನಾವ ಒಂದ ಮನಿಗ್ ಕೊಟ್ಟಾರಿ. ಒಂದ ಮನ್ಯಾಗ ಅದಾವ್ರಿ ಸರ್. ನಾ ಇಬ್ರು ಅಕ್ಕ ತಂಗ್ಯಾರಿ. ನಮ್ನ ಅಕ್ಕ ತಂಗ್ಯಾರ ಒಂದ ಮನಿಗೆ ಕೊಟ್ಟಾರ. ನಮಸ್ಕಾರ ರೀ. ಈಗ ಬಿಜಾಪುರ ಜಿಲ್ಲೆಯಲ್ಲಿ ಕಲಮಡಿ ತಾಲೂಕದಾಗ ಒಂದ್ ಅನಾಹುತ ಏನಾಗಿದೆ ಅಂದ್ರ ಜನವರಿ 6 ತಾರೀಕಿಗೆ ಬೆಳಗ್ಗೆ ಆಕಾಶ್ ಭಜಂತಿರಿ ಅನ್ನೋ ಹುಡುಗನ್ಗೆ ಮನಿದಿಂದ ಒಬ್ರು ಕರ್ಕೊಂಡ್ ಹೋಗ್ತಾರ. ಬರ್ರಿಪ್ಪ ಕೆಸ ಹತ್ತೀರಿ. ಅವರು ದೋಸ್ತರೇ ಆಗ್ಬೇಕು ಅವ್ರು. ಆದ್ರೆ ಕರ್ಕೊಂಡ್ ಹೋಗಿ 1 ತಾಸ ಆದ ನಂತರ ಇವ್ರು ತಾಯಿಗೆ ಫೋನ್ ಮಾಡ್ತಾರ. ನಿಮ್ ಹುಡುಗನ್ಗೆ ಏನದಲ್ಲ ಕರೆಂಟ್ ಹತ್ತಿ ಅವ ಸಾಯಿ ಪಟ್ಟಿದಾನಂತೇಳಿ. ಇವ್ರು ಹೋಗಿ ನೋಡಿದಾಗ ಅವನ ಮೈಮ್ಯಾಗ ಒಂಥರ ಗಾಯ ಆಗಿತ್ತು. ಆದ್ರ ಇವ್ರು ಅವ್ರ ದೊಡ್ಡವ್ರು ಹೇಳಾಕತ್ತಾರತ್ರ ಆ ಮಾತಿಗೆ ನಂಬಿ ಕರೆಂಟೇ ಹತ್ತದಾಯ್ತಪ್ಪ ಅಂತೇಳಿ ಇವ್ರು ತಗೊಂಡೋಗಿ ಕಂಪ್ಲೀಟ್ ಆಗಿಲ್ಲ, ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಹಂಗೆ ಏನದ ಹಿಂದೂ ರೀತಿ ರಿವಾಜದಿಂದ ಏನ ಸುಡ್ತಾರ ಆ ರೀತಿ ಇವ್ರು ಸುಟ್ಟಾರ. ಈಗ 2 ತಿಂಗಳ ಆಗಿದ ಮ್ಯಾಗ ಇವ್ರಿಗೆ ಆ ಹುಡುಗನ್ ಮೊಬೈಲ್ ಸಿಕ್ಕೈತಿ. ಮನ್ಯಾಗ ಹುಡುಗನ್ ಮೊಬೈಲ್ ಯೂಸ್ ಮಾಡ್ಯಾನ. ಮಗ ಸತ್ತಾನಂತೇಳಿ ಆ ಮೊಬೈಲ್ನ ಜಾಪಾನ್ ಮಾಡ್ಕೊಂಡು ಇಟ್ಟಾರ. ಆದ್ರೆ ಇವ್ರು ಮೊಬೈಲ್ ಚಾಲು ಮಾಡಿದಾಗ ನೋಡಿದಾಗ ಅದರ ಒಳಗ ಕೆಲವೊಂದು ಮೆಸೇಜ್ಗಳು ಅದಾವ. ಆ ಮೆಸೇಜ್ ನೋಡಿದ್ರೆ ಏನು ಗೊತ್ತಾಗ್ತದ, ಆ ಹುಡುಗ ಯಾವ ಒಂದು ಹುಡುಗಿ ಜೊತೆಗೆ ಪ್ರೀತಿ ಮಾಡ್ತಿದ್ದ ಬಹಳ ವರ್ಷದಿಂದ. ಆದ್ರ ಇವ್ರು ಹೇಳೋ ಪ್ರಕಾರ ಆ ಪ್ರೀತಿ ಮಾಡ್ತಿದ್ದ ಅಂತೇಳಿ
ಅವ್ ಯಾರು ಹುಡುಗಿ ಸಂಬಂಧಿಕರು ಅದಾರ ಅವರು ಆ ಹುಡುಗನ ಕೊಲೆ ಮಾಡ್ಯಾರ ತೆರಿ ಇವರು ಸೋಷಪಟ್ಟ ಇಲ್ಲಿ ಬಿಜಾಪುರ ನಗರ ಜಿಲ್ಲಾ SP ಸಾಹೇಬ್ರಿಗೆ ಭೇಟಿಯಾಗಿ ಅವ್ ಎಲ್ಲಾ ಡೀಟೇಲ್ಸ್ ಮತ್ತ ಅಲ್ಲಿ ಮೊಬೈಲ್ ಒಳಗೆ ಏನೇನ್ ಮೆಸೇಜ್ ಇತ್ತು ಆ ಮೆಸೇಜ್ ಒಂದು ಪ್ಯಾನ್ ಡ್ರೈವ್ ಹಾಕಿ ಮತ್ತ ಅವ್ರು ಏನೇನ್ ಮಾತಾಡಿದ್ರು ಅದು ಕಾಲ್ ರೆಕಾರ್ಡಿಂಗ್ ಮತ್ತದು ಫೋಟೋ ಎಲ್ಲಾ SP ಸಾಹೇಬ್ರಿಗೆ ಅವ್ರು SP ಸಾಹೇಬ್ರ ಇವ್ರಿಗೆ ಆಶ್ವಾಸನೆ ಕೊಟ್ರ. ಆವಾಗರೇ ಇನ್ವೆಸ್ಟಿಗೇಷನ್ ಆಗಿಲ್ಲ, ಈಗ ಮುಂದೆ ನಾ ಇನ್ವೆಸ್ಟಿಗೇಷನ್ ಮಾಡಿ ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ SP ಸಾಹೇಬ್ರು ಇವ್ರಿಗೆ ಆಶ್ವಾಸನೆ ಕೊಟ್ಟಾರ. ಕಂಪ್ಲೇಂಟ್ ಅವ್ರು ಏನ್ ನೋಡ್ರಿ, ಇವ್ರು ಬಡ್ರು ಅದಾರ, ಅವರು ಶ್ರೀಮಂತ ಅದಾರ, ಯಾರು ಹೊಲ್ದಾಗ ಕೆಲಸ ಮಾಡ್ತಿದ್ದ ಹುಡುಗ, ಅವರು ತಮ್ಮ ಏನ ಶಕ್ತಿ ತೋರಿಸಿ ಅವಾಗ ಕಂಪ್ಲೇಂಟ್ ಮಾಡಕ್ ಕೊಟ್ಟಿಲ್ಲ. ಒಬ್ಬ ದಲಿತ ಸಮಾಜದ ಹುಡುಗ, ಒಬ್ಬ ಬಡ್ರು ಹುಡುಗ, ಕೂಲಿ ಕಾರ್ಮಿಕ ಮಾಡಿ ಇವ್ರ ತಂದೆ ತಾಯಿ ಹೊಟ್ಟಿ ತುಂಬಿಸುವಂತ ಕೆಲಸ ಮಾಡುವಂತ ಒಬ್ಬ ಅಮಾಯಕ ಹುಡುಗನ್ಗೆ ಈ ರೀತಿ ಕೊಲ್ತಾರ ಅಂದ್ರ ಅವರು ಹೆಂಗಾರ ಅವ್ರಿಗೆ ಮನಸ್ಸಾಗಿರ್ಬೇಕು ನೋಡ್ರಿ. ಅವ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮ್ಯಾಗ ನಡ್ಕೊತ್ ಬಂದ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈನಿಕರು. ಅವ ನೋಡ್ರಿ ಈಗ ಪೊಲೀಸ್ ಎಕ್ಸಾಮ್ ಪಾಸ್ ಆಗ್ಯಾನ್ರಿ. ಪೊಲೀಸ್ ಎಕ್ಸಾಮ್ ಪಾಸ್ ಆಗಿ ಈಗ ಅವ್ನಿಗೆ ಪೊಲೀಸ್ ನೌಕರಿ ಬರ್ತಿತ್ತು, ಇವ್ರದ್ದು ಏನ್ ಜೀವನ ಸುಧಾರಣೆ ಆಗ್ತಿತ್ರಿ. ಈಗ ನಾವು ಈಗ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟ ದಲಿತ ಸಂಘಟನೆದವರು ಹೋರಾಟ ಮಾಡ್ತಾರ, ಅವ್ರಿಗೊಂದು ಮನವಿ ಮಾಡ್ಕೊತೀನಿ ನಿಮ್ಮ ಮಾಧ್ಯಮ ಮುಖಾಂತರ. ಇಂಥ ಬಡ್ರಿಗೆ ಅನ್ಯಾಯ ಆಗ್ಯದ, ಇವ್ರ ಎಲ್ಲರಿಗೆ ಸಪೋರ್ಟ್ ಮಾಡ್ರಿ, ಇವ್ರ ಎಲ್ಲರಿಗೆ ನ್ಯಾಯ ಕೊಡ್ಸುವಂತ ಕೆಲಸ ಮಾಡ್ರಿ. ಪ್ರತಿಯೊಂದು ವಿಷಯಕ್ಕೆ ನೀವು ಯಾರೊಬ್ಬ ರಾಜಕಾರಣಿ ಕೈಗೊಂಬೆ ಆಗಿ ಕೆಲಸ ಮಾಡೋದು ಬಿಟ್ಟು ಇವರು ಬಡ್ರು ಮಂದಿಗೆ ಏನ ಇವ್ರ ಮಗನಿಗೆ ಕೊಂದಾರ. ಒಂದ ತಾಯಿ 9 ತಿಂಗಳ ಒಂದ ಮಗುಗೆ ಹೊಟ್ಲಿಂದ ಇಟ್ಕೊಂಡ ಆಕಿಗೆ ಒಂದ 21 ವರ್ಷ ತನ ಆಕಿ ಜಾಪಾನ್ ಮಾಡಿ ಅವನಿಗೆ ನೋಡ್ಕೊತ ಬಂದಿದ್ಮ್ಯಾಗ ಈ ರೀತಿ ಅವರು ಇಟ್ಟ ದುಷ್ಟ ಕರ್ಕೊಂಡು ಹೋಗಿ ಈ ರೀತಿ ಕೊಲೆ ಮಾಡ್ತಾರಂದ್ರ ಮತ್ತ ಇವ್ರಿಗೆ ನ್ಯಾಯ ಸಿಗ್ಬೇಕಲ್ರಿ. ಮತ್ತೆ ಇವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮತ್ತ ನಮ್ಮ ಭಾರತ ದೇಶದ ಸಂವಿಧಾನ ಮ್ಯಾಗ ಮತ್ತ ಇವ್ರದ್ದು ಏನ್ ನಂಬಿಕೆ ಇರ್ತದೆ. ಈಗ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ದಲಿತರ ಮುಖಂಡರಿಗೆ, ಬಿಜಾಪುರ ನಗರದಲ್ಲಿ ಎಷ್ಟು ದಲಿತ ಮುಖಂಡರು ಅದಾರ ಅವ್ರಿಗೆ ಬೇರೆ ರಾಜಕಾರಣಿ ಕೈಗೊಂಬೆ ಆಗಿ ಕೆಲಸ ಮಾಡೋದು ಬಿಟ್ಟು ಇವ್ರದೇನ ಅಮಾಯಕರಿಗೆ, ಇವರು ದಲಿತ ಸಮಾಜದವರೇ, ಇವ್ರಿಗೆ ಅನ್ಯಾಯ ಆಗ್ಯದ, ಇವ್ರಿಗೆ ಮಗನಿಗೆ ಕರ್ಕೊಂಡು ಹೋಗಿ ಕೊಂದಾರತ್ತೇರಿ ಇವ್ರು ಆರೋಪ ಮಾಡತ್ತಾರ. ಆದ್ರ ಅದು ಪ್ರೂಫ್ ನೋಡಿದ್ರ ಅದೇ ರೀತಿ ಕಂಡು ಬರತ್ತದ. ಒಬ್ಬ ದಲಿತ ಸಮಾಜದ ಹುಡುಗನಿಗೆ ಪ್ರೀತಿ ಮಾಡುವ ಹಕ್ಕಿಲ್ಲ. ಎಲ್ಲಾರಿಗೂ ಇರ್ತ. ಮತ್ತೆ ನಮ್ಮ ನಗರ ಶಾಸಕ ಬಸವರಾಜ ಪಾಟೀಲ್ ಯತ್ನಾಳ್ ಇರ್ತಾರ, ಪ್ರತಿಯೊಂದು ವಿಷಯದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮ್ಯಾಗ ನಡೀತಂತಾರ. ಅವ್ರಿಗೂ ಮನವಿ ಮಾಡ್ಕೋತೀವಿ, MLA ಸಾಹೇಬ್ರ ಇಂಥವ್ರಿಗೆ ಸಪೋರ್ಟ್ ಮಾಡ್ರಿ, ಇವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ರಿ. ಆಕಾಶ್ ಭಜಂತಿ ಅಂತೇಳಿ 21 ವರ್ಷ ಹುಡುಗ, ಈಗ ರೀಸೆಂಟ್ಲಿ ಅವ ಪೊಲೀಸ್ ಎಕ್ಸಾಮ್ ಪಾಸ್ ಆಗಿದ್ದ. ಪೊಲೀಸ್ ಎಕ್ಸಾಮ್ ಪಾಸ್ ಆಗಿ ಗೌರ್ಮೆಂಟ್ ನೌಕರಿ ಮಾಡಿಕೊಂಡ ಇವ್ರ ತಂದೆ ತಾಯಿಗೆ ಇವ್ರಿಗೆ ಆರಾಮಾಗಿ ಜೀವನ ಸಾಕ್ತಿದಲ್ರ. ಆ ಒಂದು ಹುಡುಗಿ ಪ್ರೀತಿ ಮಾಡ್ಯಾನಂತೇಳಿ ಒಯ್ದು ಯಾರ ಕೊಂದ್ ಬಿಡ್ತಾರ. ಮಾಡಿಲ್ರಿ, ನಮಗ್ ಏನು ಹೇಳಿಲ್ರಿ ಸರ್. ಅವ್ರ ಹಿಂಗ ನಿನ್ ಮಗ ಅದಾನಂತೇಳಿ ಏನು ಹೇಳಿಲ್ಲ. ನಮ್ಮ ಮಗಂದು ನಮ್ಮ ಮನ್ಯಾಗ ಕಂಡು ಬಂದಿಲ್ರಿ. ಈ ಘಟನೆ ಕಲಮಡಿದ ಆಗ್ಯದ್ರಿ. ಇವ್ರು ಹೇಳೋ ಪ್ರಕಾರ ಆ ಹುಡುಗ ಎಷ್ಟೋ ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದ. ಯಾರೋ ಬ್ರಾದರ್ ಫ್ಯಾಮಿಲಿ ಅಂತ ಹೇಳತ್ತಾರ ಇವ್ರು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿದ್ಮ್ಯಾಗೆ ಗೊತ್ತಾಗ್ತದೆ ಸತ್ಯಾಂಶ ಏನದ ಅಂತ ಹೊರಗೆ ಬರ್ತದ. ಕೆಲವೊಂದು ಪ್ರೂಫ್ಗಳು ಅದಾವ, ಕೆಲವೊಂದು ಆಧಾರಗಳು ಅದಾವ. ಇವರೆಲ್ಲ ಆಡಿಯೋ, ವಿಡಿಯೋ, ಫೋಟೋ ಮತ್ತು ಕಾಲ್ ಡೀಟೇಲ್ಸ್ ಎಲ್ಲ ಇವರು SP ಸಾಹೇಬ್ರಿಗೆ ಕೊಟ್ಟಾರ. SP ಸಾಹೇಬ್ರ ಇವ್ರಿಗೆ ಆಶ್ವಾಸನೆ ಕೊಟ್ಟಾರ, ನಾವು ನ್ಯಾಯ ಕೊಡಿಸ್ತೀವಿ ಅಂತೇಳಿ. ಆದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರ, ಈ ಬಿಜಾಪುರ ನಗರದ ಏನ್ ದಲಿತ ಮುಖಂಡರು ದಲಿತರು ಹೋರಾಟ ಮಾಡ್ತಾರಲ್ಲ, ಇಂಥ ವಿಷಯದೊಳಗೆ ಹೋರಾಟ ಮಾಡ್ರಿ. ನಿಮ್ಗೆ ದೇವರು ಇದು ಮಾಡ್ತಾನ, ಮತ್ತೆ ಇಂಥವ್ರು ನಿಮ್ಗೆ ಸ್ವಲ್ಪ ಇವ್ರಿಗೆ ಹೆಲ್ಪ್ ಮಾಡ್ದಾಗಕ್ಕದ. ನಮ್ಮ ಹೆಸರು ಯೂಸುಫ್ ಜಮಾದಾರ್. जुड़े रहिएगा आपके अपने चैनल बीजापुर समय के साथ।